ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾತಿ ವ್ಲಾಗ್ಸ್ ಇನ್ ಕನ್ನಡ. ನಾನಿವತ್ತು ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ದೊಡ್ಡದ ಸೈಜಾದ ಈರುಳ್ಳಿ, ಒಂದು ಟೊಮೊಟೊ, 4 ಹಸಿಮೆಣಸಿನ್ಕಾಯಿ, ಅದು ಖಾರಕ್ಕೆ ನೋಡಿ ತಕ್ಕಂತೆ ತೊಗೊಳ್ಳಿ. ಚಕ್ಕೆ, ಲವಂಗ, ಪಲಾವ್ ಎಲೆ, ಒಂದು ಕ್ಯಾರೆಟು, ಒಂದು ಅರ್ಧ ಬೀಟ್ರೂಟ್ ಇತ್ತು ತೊಗೊಂಡಿದ್ದೀನಿ. ಹಾಗೆ ಒಂದು ಆಲೂಗೆಡ್ಡೆ, ಆಮೇಲೆ ಬೀನ್ಸು, ಒಂದು 2 ಬೀನ್ಸು ಸಾಕಾಗುತ್ತೆ. ನಾನು ಇಲ್ಲಿ ಮಾಡ್ತಾ ಇರೋದು 2ರಿಂದ 3 ಜನಕ್ಕೆ ಮಾತ್ರ. ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡಬೇಕಾದ್ರೆ ನೋಡಿ ಕ್ವಾಂಟಿಟಿನ ಅದಕ್ಕೆ ತಕ್ಕಂತೆ ಜಾಸ್ತಿ ತೊಗೊಳ್ಬೇಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅಡುಗೆ ಮಾಡೋದಕ್ಕೆ ಎಣ್ಣೆ. ಹಾಗೆ ನಾವಿದೆಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಹಾಗೆ ನಾನೀಗ ಮಾಡ್ತಾ ಇರೋದು 2ರಿಂದ 3 ಜನಕ್ಕೆ ಅಂತ ಹೇಳೋದಕ್ಕೆ ಈ ಲೋಟದಲ್ಲಿ 2 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು ತೊಳೆದು ನೆನೆಸಿ ನೀರು ಹಾಕಿ ಅಡುಗೆ ಮಾಡೋಕ್ಕೂ ಮುಂಚೆನೇ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ 4 ಹಸಿಮೆಣ್ಸಿನ್ಕಾಯಿ, 4ರಿಂದ 5 ನೋಡಿ ಖಾರ ಹೇಗಿರುತ್ತೆ ಅದರ ಮೇಲೆ ತೊಗೊಳ್ಳಿ. ಆಮೇಲೆ ಒಂದು ಅರ್ಧ ಶುಂಠಿನ ತೊಳೆದು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಶುಂಠಿ ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಒಂದು ದಪ್ಪ ಸೈಜಿದ್ದು ಬೆಳ್ಳುಳ್ಳಿ, ಚಿಕ್ಕ ಸೈಜ್ ಆದರೆ ಒಂದು 2 ತೊಗೊಳ್ಳಿ, ಒಂದು ದಪ್ಪ ಸೈಜ್ ಆದರೆ 1 ಬೆಳ್ಳುಳ್ಳಿ ತೊಗೊಳ್ಳಿ. ಹಾಗೆ ಬೆಳ್ಳುಳ್ಳಿ ಆದಮೇಲೆ ಚಕ್ಕೆ, ಹಾಗೆ ಲವಂಗ ನಾನು ಒಗ್ಗರಣೆಗೂ ಇಟ್ಕೊಂಡಿರೋದ್ರಿಂದ ಒಂದೊಂದು 2 ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ತೊಳೆದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಷ್ಟೇ ಮಸಾಲೆ ರುಬ್ಬೋದಕ್ಕೆ ಹಾಕ್ಕೊಳ್ಳೋದು. ಎಲ್ಲ ಈ ಮೈಲ್ಡಾಗಿ ಮಾಡೋದ್ರಿಂದ ಪಲಾವ್ ಕೂಡ ಚೆನ್ನಾಗಿರುತ್ತೆ. ನಂತರ ನಾನು ಇದನ್ನು ಮಿಕ್ಸಿ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ಈಗ 3 ಲೀಟ್ರು ಕುಕ್ಕರ್ನ ನಾನು ಒಲೆ ಮೇಲೆ ಇಟ್ಟು ಸ್ವಲ್ಪ ಕಾದ ಮೇಲೆ ಎಣ್ಣೆ ಹಾಕ್ಬಿಟ್ಟು ಒಂದು ಪಲಾವ್ ಎಲೆ, 2 ಪೀಸ್ ಚಕ್ಕೆ, ಆಮೇಲೆ ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಇದಾಗೋ ಎಣ್ಣೆ ಕಾದಿದ ತಕ್ಷಣ ಇದನ್ನು ಹಾಕ್ಕೊಂಡಾಗ ಆಮೇಲೆ ಹಸಿಮೆಣ್ಸಿನ್ಕಾಯಿ ನಾವು ಒಗ್ಗರಣೆ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕೆಂಪಗೆ ಬಂದಮೇಲೆ ಈರುಳ್ಳಿ, ಒಂದು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಹಿಂದೆಯೇ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಹಾಗೆ ಫ್ರೈ ಮಾಡ್ತಾಯಿದ್ದೀನಿ. ಈ ಮಸಾಲೆ ಹಾಕಿರೋದನ್ನು ನಾನು ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ಅದು ಒಂದು ಸ್ವಲ್ಪ ರೆಡ್ಡಿಶಿಗೆ ಬರಬೇಕು. ಆಯಿಲಲ್ಲಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು. ಈ ಫ್ರೈ ಆದಮೇಲೆ ನಾವು ಟೊಮೊಟೊ ಹಾಕೋಬೇಕಾಗುತ್ತೆ. ಟೊಮೊಟೊ ಹಾಕೊಂಡ ನಂತರ ಅದನ್ನು ಕೂಡ ಹಾಗೆ ಫ್ರೈ ಮಾಡಿಬಿಟ್ಟು ಬಟಾಣಿ ನಾನು ನೆನೆಸಿಟ್ಕೊಂಡಿದ್ದೆ, ನಾನು ತೋರಿಸ್ತಿಲ್ಲ ಅಂತ ಹೇಳಿದ್ನಲ್ಲ, ಇದು ನಾನು ಹಾಕ್ಕೊಳ್ತೀನಿ ನೋಡಿ. ಹಾಗೆಯೇ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್, ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಮಾಡಿಬಿಟ್ಟು ನನಗೆ ಹೇಳಿ. ನೈಟೇ ನೆನೆಸಿ ಎತ್ತಿಟ್ಕೊಂಡಿದ್ದೆ. ಹಸಿ ಬಟಾಣಿ ಇದ್ದರೆ ಆಗ ಹಸಿ ಬಟಾಣಿನ ಕೂಡ ಹಾಕ್ಬೋದು, ಫ್ರೆಶ್ ಆಗಿರೋ ಹಸಿ ಬಟಾಣಿನ. ಆಮೇಲೆ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಅಂತ ತೋರಿಸಿದ್ನಲ್ಲ, ಅದನ್ನು ನಾನು ಇವಾಗ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಆಗಬೇಕಂತ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಷ್ಟು ನೀಟಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡ್ರೆ ಆಮೇಲೆ ನಾವು ತರಕಾರಿಗಳನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ಮಸಾಲೆ ಹಸಿ ವಾಸನೆ ನೀಟಾಗಿ ಹೋಗಬೇಕು, ಆಗ ಪಲಾವ್ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ, ಬೀನ್ಸು, ನಾನು ಏನೇನು ತೊಗೊಂಡಿದ್ದೆ, ಕ್ಯಾರೆಟು, ಬೀಟ್ರೂಟು ಎಲ್ಲನೂ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದೆ ಅಂತ ಹೇಳಿದ್ನಲ್ಲ, ಅಕ್ಕಿನ ಫಸ್ಟೇ ನೆನೆಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಸೋನಾ ಮಸೂರಿ ಅಕ್ಕಿ ಯಾವುದಾದ್ರೂ ಮಾಡ್ಬೋದು. ನಾನು ಮನೆ ಅಕ್ಕಿ ತೊಗೊಂಡಿದ್ದೀನಿ. ನಾವು ಮನೆಯಲ್ಲಿ ಬೆಳೆಯೋದ್ರಿಂದ ಅದೇ ಅಕ್ಕಿನ ಡೈಲಿ ಯೂಸ್ ಮಾಡ್ತೀವಿ ನಾವು. ಅದನ್ನೇ ನಾನು ಪಲಾವ್ಗೂ ಮಾಡ್ತಾಯಿದ್ದೀನಿ. ನೆನೆಸಿರೋ ಅಕ್ಕಿನ ಈಗ ಹಾಕ್ಕೊಂಡು ನಾನು ತೊಗೊಂಡಿರೋ ಲೋಟದಲ್ಲಿ ಎಷ್ಟು ಹೇಳಿದೆ, 1 ಲೋಟಕ್ಕೆ ಒಂದು ಲೋಟ ಅಕ್ಕಿಗೆ 1.5 ಲೋಟ ನೀರು ಥರ ಲೆಕ್ಕ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ನಾನು ಹೇಳಿದ್ನಲ್ಲ ಕೊನೆಯಲ್ಲಿ ಹಾಕೋದು ನಾನು ತುಪ್ಪನ ಅಂತ. ಈಗ ನೀರೆಲ್ಲ ಹಾಕಿದ್ಮೇಲೆ ತುಪ್ಪ ಹಾಕಿ ಟೇಸ್ಟ್ನ ನೋಡಿ ಆಮೇಲೆ ನಾನು ವಿಷಲ್ನ ಕುಕ್ಕರ್ ಮುಚ್ಚುತ್ತೀನಿ. 2 ವಿಷಲ್, ಯೂಶ್ವಲಿ ನಾನು 2 ವಿಷಲ್ ಮಾಡಿಸ್ತೀನಿ. ಆಗ ಪಲಾವು ತುಂಬ ಚೆನ್ನಾಗಿ ಹಳ್ಕೊಂಡು ಇರುತ್ತೆ. 2 ವಿಷಲ್ ಆದ ತಕ್ಷಣ ನೋಡ್ಬೋದು ನೀವು, ಈ ಥರ ಬಂದಿದೆ ಪಲಾವು. ಥ್ಯಾಂಕ್ ಯು.